ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಓಕೆ, ಈಗ ಅಶ್ವಥಪ್ಪರೇ, ಈ ಒಂದು ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾರ್ಕೆಟ್ ಯಾವ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಗೆ ಒಂದಿಷ್ಟು ಏನಾದ್ರು ಒಂದು ಮಾಹಿತಿ ಕೊಡಬೇಕು, ಇನ್ನು ಯಾರಾದರೂ ಅಗ್ರಿಕಲ್ಚರ್ ಈ ಥರ ದ್ರಾಕ್ಷಿನ ಬೆಳಿಬೇಕು ಅಂತಂದರೆ ಏನನ್ನ ಮಾಹಿತಿ ಕೊಡೋಕೆ ಬಯಸ್ತೀರಿ? ಸರ್, ಮಾಹಿತಿ ಏನಿಲ್ಲ. ನಾವು ಬೆಳೆದಾಗ ವಾತಾವರಣ ಚೆನ್ನಾಗಿದ್ದರೆ ನಾವು ಏನು ಮಾರ್ಕೆಟ್ಗೆ ತಗೊಂಡೋಗೋಷ್ಟಿಲ್ಲ, ನಾವು ಬಂದು ಯಾರನ್ನೂ ಕೇಳೋಷ್ಟೇ ಇಲ್ಲ. ತಾನೇ ಬರ್ತಾರೆ, ತಾನೇ ರೇಟ್ ಹಾಕುತ್ತೆ. ವಾತಾವರಣ ಡಿಫ್ರೆನ್ಸ್ ಆದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ವಾತಾವರಣ ಸರಿದಿಗೆ ಮಳೆ, ಮಾರ್ಕೆಟಿಂಗು ಈ ಕಡೆ ನಾವು ಬೆಳೆದಿರೋಂಥ ಕಡೆ ಮಳೆ ವಾತಾವರಣ ಚೆನ್ನಾಗಿದ್ದರೆ ಒಳ್ಳೆ ಬೆಲೆ ಸಿಗುತ್ತೆ. ಎರಡು ಕಡೆ ಮಳೆ ಇಟ್ಕೊಂಡಾಗ ಕೊಳ್ತು ಹೋಗುತ್ತೆ, ರೇಟು ಸಿಗಲ್ಲ. ಓಕೆ, ಅಂದರೆ ನಾವು ಎಲ್ಲದಕ್ಕೂ ರೆಡಿ ಇರಬೇಕು. ಎಲ್ಲಕ್ಕೂ ರೆಡಿಗಿರಬೇಕು. ಲಾಸ್ ಆದರೂ ರೆಡಿ ಇರಬೇಕು, ರೆಡಿಗಿರಬೇಕು, ಬಂದಾಗೂ ರೆಡಿಗಿರಬೇಕು. ನಾವು ಲಾಸ್ ಆಗೋವಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ನಮ್ಮ 3 ಬೆಳೆಯಿಂದ ಲಾಸೇ. ಇವಾಗ ಎಷ್ಟಕ್ಕೆ ಸೇಲ್ ಮಾಡಿದಿರಿ ಈಗ? ಸರ್, ಈಗ ನಾವು ಕೊಟ್ಟಿರೋ ಬೆಲೆ ನಮಗೂ ಸಂತೋಷ ಏನಿಲ್ಲ. ಓಕೆ, ಯಾಕಂದರೆ ನಮಗೆ ಬೇಕಾದಷ್ಟು ನೀರು ಹಾಕಿ ಇವತ್ತು ಹಣ್ಣು ಗಟ್ಟಿಯಾಗಿದ್ದರೆ ನಾವು ಧೈರ್ಯ ಮಾಡ್ತಾಯಿದ್ವಿ, ಇರಲಿ ಇನ್ನೂ ಒಂದು ದಿವಸ ನಮ್ದು ಹಣ್ಣು ಏನು ಆಗೋದಿಲ್ಲ. ಈಗ ನಮ್ಗೆ ಮೊದಲೇ ಒಳಗಡೆ ವೀಕಿದೆ. ಓಕೆ, ಯಾಕಂದರೆ ಹಣ್ಣು ಸ್ವಲ್ಪ ನೀರು ಸಾಕಾಗಿಲ್ಲ. ಸಾಕಾಗಿಲ್ಲ, ಮಳೆ ಬಿದ್ದರೆ ಡ್ಯಾಮೇಜ್ ಬರ್ತದಂತ ನಮಗೆ, ಯಾಕಂದರೆ 2 ಬೆಳೆಯಿಂದ ನೋಡಿ ಅನುಭವ ಆಗಿದೆ. ಆದ್ದರಿಂದ ಇವತ್ತು ಈ ಬೆಲೆ ಏನು ಜಾಸ್ತಿ ಏನಲ್ಲ. ಈ 60-70 ರೂಪಾಯಿ ಕೊಟ್ಟರು ಏನು ಲಾಸ್ ಅಲ್ಲ ಸರ್. ಇದಕ್ಕೆ ಅಷ್ಟು ಕಷ್ಟ ಇದೆ ರೈತರಿಗೆ. ಕೂಡ ಒಂದು 55, 60, 70 ಗಂಟೆ ಇದೆ, 50 ರೂಪಾಯಿ ಗಂಟೆ ಇದೆ. 50. ಈಗ ನೀವು ನನ್ನ ಪ್ರಕಾರ ಒಂದು 10-15 ರೂಪಾಯಿ ಅವ್ರ ಮಾರ್ಕೆಟ್ ಅವ್ರಿಗೆ ಒಂದು ಲಾಭ ಮಾಡ್ಕೊಳ್ತಾರೆ ಅಂದರೆ ಒಂದು 30, 32, 35 ಗಂಟೆ ಕೊಟ್ಟಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಹೌದು, ಅಷ್ಟು ಅಲ್ಲಿವರೆಗೂ ಇರ್ಬೋದು. ಒಂದು 30 ರೂಪಾಯಿ ಗಂಟನೂ ನಿಮಗೆ ಸಿಕ್ಕಿರ್ಬೋದು. ಒಬ್ಬ ಅಂದರೆ ಎಷ್ಟು ಅಂದರೆ ಇದು ನೀವು ಕೊಡುವಂಥದ್ದು ಇಲ್ಲಿ ಕೆಜಿ ಲೆಕ್ಕ ಒಂದು ಎಷ್ಟು ಟನ್ವರೆಗೂ ಇದು ನಿಮಗೆ ಸಿಕ್ಕಿದೆ? ಎಷ್ಟು ಆದಾಯ, ಒಂದು ಅಂದಾಜು ಎಷ್ಟು ಸರ್? ಈಗ ನಮ್ಮ ಅಂದಾಜು ಒಂದು 20-25 ಟನ್ ಅಂದ್ಕೊಂಡಿದ್ದೀವಿ ಹಣ್ಣು ಈಗ ಸಿಕ್ಕಿರೋದು. ಈಗ ನಮಗೆ ಇನ್ನೂ ಒಂದು 15 ದಿವಸ ತೋಟದಲ್ಲಿದ್ದರೆ 30 ಟನ್ ಆಗ್ತಾಯಿತ್ತು. ಓಕೆ, ಇನ್ನು ಇದು ಟನ್ನೇಜ್ ಬರ್ತಾಯಿತ್ತು. ಓಕೆ, ಒಂದು ಹಣ್ಣು ದಪ್ಪ ಆದಾಗ ಕೊನೆ ತೂಕ ಜಾಸ್ತಿ ಬರ್ತಾಯಿತ್ತು. ಶುಗರ್ ಜಾಸ್ತಿ ಆದಾಗ ತೂಕ ಜಾಸ್ತಿ ಆಗೋದು. ಈಗ ಅಂದರೆ ನೀವು ಜಾಸ್ತಿ ದಿನ ಹಂಗೆ ಬಿಟ್ಟಾಗ ಈ ಹಣ್ಣು ಜಾಸ್ತಿ ಹಣ್ಣಾಗ್ಬಿಡಲ್ವಾ, ಉದ್ರಲ್ವಾ? ಅದೇ ಕರೆಕ್ಟಾಗಿ ನಾವು ಮೇಂಟೆನೆನ್ಸು ನೀರು ಮೇಂಟೆನೆನ್ಸ್ ಮಾಡಿದರೆ ಏನು ಉದುರುತ್ತಲ್ಲ, ಆಗ್ತಾಯಿಲ್ಲ. ಅದಕ್ಕೇನು ಡ್ಯಾಮೇಜು ಆಗ್ತಾಯಿಲ್ಲ. ಯಾಕಂದ್ರೆ ಅದು ಆರೋಗ್ಯವಾಗಿ ಬಂದಿರ್ತದಲ್ಲ. ಈಗ ಆರೋಗ್ಯವಾಗಿ ಅದು ಬಂದಿಲ್ಲ. ಮತ್ತು ಈಗ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈ ಥರ ಎಲ್ಲ ಈ ಒಂದು ಕೃಷಿನಲ್ಲಿ ಈ ಥರ ಮಾಡಿದಾಗ ಎಷ್ಟೊಂದು ರೈತರಿಗೆ ಸಮಸ್ಯೆಗಳಾಗ್ತದೆ. ಸರ್ಕಾರದಿಂದ ಯಾವ್ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದೆ ನಿಮಗೆ? ಸೌಲಭ್ಯ ಏನು ಸಿಗ್ತಾ ಇಲ್ಲ. ಸರ್ಕಾರ ಇದ್ರ ಮೇಲೆ ಗಮನ ಕೊಡ್ತಾ ಇಲ್ಲ. ರೈತರ ಬಗ್ಗೆ ರೈತರು ಏನು ನಷ್ಟ ಆಗ್ತಾಯಿದೆ ಏನು ಅಂತೇಳಿ ಅದು ನಮ್ಮ ರೈತರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅವ್ರು ಗಮನ ಕೊಟ್ಟರೆ ಇದಕ್ಕೆ ಏನಿಲ್ಲ, ನಮಗೆ ಮಿನ್ನರ್ಸ್ಗಳು, ಸ್ವಲ್ಪ ಔಷಧಿಗಳು, ಸ್ವಲ್ಪ ಎಲ್ಲ ನೋಡಿ ಸರ್ಕಾರದಿಂದ ಒಂದು ಸೌಲಭ್ಯ ಮಾಡಿದ್ರೆ ಒಳ್ಳೆಯದು. ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ನಿಮಗೆಲ್ಲ ಹೆಲ್ಪ್ ಮಾಡುವಂಥದ್ದು, ನೆರವು ಕೊಡುವಂಥದ್ದು, ಗೈಡ್ಲೈನ್ಸ್ ಕೊಡುವಂಥದ್ದು ಇದನ್ನೆಲ್ಲ ಏನಾದ್ರು ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಮಾಡ್ತಾ ಇಲ್ಲ. ಓಕೆ, ನಾವು ಈ ಬೆಳೆಯಲ್ಲಿ ಏನು ಮಾಡಿದ್ದೀವಿ, ಈ ಬೆಳೆಯಲ್ಲಿ ಏನು ನಷ್ಟ ಆಗಿದೆ, ನಾವು ಹೆಂಗೆ ಮಾಡ್ಬೇಕಂತ ನಾವೇ ಪ್ರಯತ್ನ ಮಾಡಿ ಅಕ್ಕಪಕ್ಕ ನೋಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿವರೆಗೂ ನೀವು ಬಂದೇ ಇಲ್ಲ? ಯಾರು ಬರ್ತಾ ಇಲ್ಲ ಸರ್. ಸರ್ಕಾರ ಅದನ್ನು ಗಮನಿಸ್ತಾ ಇಲ್ಲ. ಸಂಪರ್ಕ ಮಾಡಿ ನನಗಿಂತ ಸಮಸ್ಯೆ ಆಗ್ತಾ ಇದೆ, ನನಗಿಷ್ಟು ಲಾಸ್ ಆಗ್ತಾ ಇದೆ, ಅಥವಾ ಗಿಡಗಳಿಂದ ಸಮಸ್ಯೆ ಆಗ್ತಾ ಇದೆ, ಅಥವಾ ರೋಗಗಳು ಹಿಂಗಿದೆ, ಅದೇ 2 ಬೆಳೆಯಿಂದ ಸರ್ ಇನ್ಶೂರೆನ್ಸ್ ಕಟ್ಕೊಳ್ಳಿ ಅಂತ ಇದೆ. ನಮಗೊಂದು 2 ಬೆಳೆ ಇನ್ಶೂರೆನ್ಸ್ ಮಾಡಿದ್ವಿ, ಇನ್ಶೂರೆನ್ಸ್ ಕ್ಲೇ ಆಯಿತು. ಅಶ್ವಥಪ್ಪರೇ, ಈಗ ಇನ್ಶೂರೆನ್ಸ್ ಅಂತ ಹೇಳಿದ್ರಲ್ಲ, ಈ ಇನ್ಶೂರೆನ್ಸು ನನಗೆ ಒಂದಿಷ್ಟು ಯಾರೋ ಹಿಂಗೆ ನಿಮ್ಮಂಥ ಹಿರಿಯರು ಹೇಳಿದ ಪ್ರಕಾರ 1 ಲಕ್ಷ ಖರ್ಚಾಗಿದ್ರೆ ಒಂದು 10,000, 5,000, 20,000 ಒಂದಿಷ್ಟು ತುಂಬ ಅಂದರೆ ತುಂಬ ಕಡಿಮೆ ಸಿಗುತ್ತೆ. ನಾವು ಖರ್ಚು ಮಾಡಿದ್ದ ಔಷಧಿ ಹೊಡೆದಿದ್ದು ಕೂಡ ನಮಗೆ ಆ ಇನ್ಸೂರೆನ್ಸ್ ಮುಖಾಂತರ ಸಿಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದೆ. ಅದು ಯಾವ ಮಟ್ಟಕ್ಕೆ ಪರಿಹಾರ ಸರ್ಕಾರದಿಂದ ಅಂತ ನಮಗೆ ಗೊತ್ತಾಗಲ್ಲ. ತುಂಬ ನೋವಿನ ಒಂದು ಪರಿಸ್ಥಿತಿನಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲ ಕೃಷಿ ಅಂದರೆ ನಾವು ಇರ್ತಕ್ಕಂಥ ಎಲ್ಲ ರೈತರು ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಂದಿಷ್ಟು ಎಲ್ಲರ ಒಂದು ನೋವಿನ ಒಂದು ಮಾತು.
ಅದು ನಿಮ್ಗೆ ಯಾಕೆಂದರೆ ಇನ್ಸೂರೆನ್ಸ್ ತೊಗೊಂಡಿದ್ದೀರಿ ಅಂತ ತಾವು ಹೇಳಿದ್ದಕ್ಕೆ ಓಕೆ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅದ್ರ ಮೇಲೆ? ಇಲ್ಲ ಸರ್, ಅದು ನಿಜ. ಈಗ ಅವ್ರು ಇನ್ಸೂರೆನ್ಸ್ ಕೊಡ್ತಾರಲ್ಲ, ಅದು ನಾವು ಡ್ಯಾಮೇಜ್ ಬಂದಾಗ ವೇಸ್ಟ್ ಕೀಳಕ್ಕೆ ಲೇಬರ್ ಇಡ್ತೀವಲ್ಲ, ಆ ಲೇಬರ್ಗೆ ಬರೋಲ್ಲ. ಓಕೆ, ವೇಸ್ಟೇಜ್ ಬಂದಾಗ ತಾನೇ ಅವ್ರು ಕೊಡೋದು, ಲಾಸ್ ಆದಾಗೆ ಕೊಡೋದು. ಹೌದು. ಆ ಲಾಸ್ ಆಗಿರೋದನ್ನ ನಾವು ತೋಟದಲ್ಲಿ ವೇಸ್ಟೇಜ್ ತೆಗೆದು ಕ್ಲೀನಿಂಗ್ ಮಾಡೋ ಲೇಬರ್ ಬರೋಲ್ಲ. ಅದು ನಿಜ. ಓಕೆ, ನಾವು ಹಾಕಿರೋದೆಲ್ಲ ಇನ್ವೆಸ್ಟ್ಮೆಂಟು ಕೊಡೋಕ್ಕೂ ಆಗಲ್ಲ ಅವರು. ಆದರೆ ಇವತ್ತು ನಾವು ಲೇಬರ್ ದೆಕ್ಲಿ ಕೊಡೋಕ್ಕಾಗಲ್ಲ. ಇದು ಎಷ್ಟು ಖರ್ಚು ಬರುತ್ತೆ ಅಶ್ವತ್ಥಪ್ಪರೇ? ಒಂದು ಬೆಳೆ ಒಂದು ಶುರು ಮಾಡ್ತೀವಿ, ಒಂದು ಸತಿ ಕರ್ಸಿ ಒಂದಿಷ್ಟು ಕಟಿಂಗ್ ಮಾಡಿಸ್ಬೇಕು ಅಂತ ಅಂದ್ರಿ, ಇದನ್ನೆಲ್ಲ ಎಷ್ಟು ಖರ್ಚು ಬರುತ್ತೆ? ಎಷ್ಟು ಜನ ಮ್ಯಾನ್ ಪವರ್ನ ಯೂಸ್ ಮಾಡ್ತೀರಿ ಸರ್? 1 ಎಕರೆ ಪ್ರೂನಿಂಗ್ ಮಾಡೋಕ್ಕೆ ಲೇಬರ್ಗೆ ಇವತ್ತಿನ ಕೂಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು 20,000 ಬೇಕು ಲೇಬರ್ ಕಟ್ ಮಾಡೋಕ್ಕೆ. ಒಂದು ಸಾರಿ 1 ಎಕರೆಗೆ 20,000 ರೂಪಾಯಿ ಬರೀ ಪ್ರೂನಿಂಗ್ ಮಾಡೋದಕ್ಕೆ. ಆಮೇಲೆ ಅದು ಚಿಗುರು ಕೀಳೋದು ಬೇರೆ, ಆಲ್ಟ್ ಮಾಡೋದು ಬೇರೆ, ಗೊನೆ ಇಳಿಸೋದು ಬೇರೆ. ಸುಮಾರು 1 ಎಕರೆಗೆ 1 ಲಕ್ಷ ಚಿಲ್ಲರೆ ಬರುತ್ತೆ ಲೇಬರ್ ಖರ್ಚು ಲೇಬರ್ದು. ಓಕೆ, ಒಂದು ಸಾರಿಗೆ ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಗೊನೆ ಎಲ್ಲ ಇಳಿಸ್ಬೇಕಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆಮೇಲೆ ಅದ್ರ ಮೇಲೆ ಇವು ಔಷಧಿಗಳು, ಮಿನ್ನರ್ಸು, ಇನ್ನೆಷ್ಟು ಖರ್ಚು ಬರುತ್ತೆ. ಬರೀ ಅವರು ಇದು ಕೊಡೋದು, ಇನ್ಸೂರೆನ್ಸ್ ಕೊಡೋದು, ನಾವು ವೇಸ್ಟೇಜ್ ಬಂದಾಗ ಕೊಡೋದು. ಅವರು ತೋಟ ಹಾಳಾಗೋಯ್ತು ಅಂದಾಗ ತಾನೇ ಕೊಡೋದು ಇನ್ಸೂರೆನ್ಸು. ಅದು ವೇಸ್ಟ್ ತೆಗಿತೀವಲ್ಲ, ಆ ಗೊನೆ ತೆಗೆದು ವೇಸ್ಟ್ ತೆಗಿಯೋದಕ್ಕೆ ಲೇಬರ್ದು ಬರೋಲ್ಲ. ಅದು ಪ್ರೂನಿಂಗ್ ಮಾಡಿ ಆ ಗೊಂಚಲೆಲ್ಲ ತಪ್ಪಿಸಿ ಕಟ್ಸೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಎಕರೆಗೆ. ಓಕೆ, ಅಂದರೆ ಇನ್ಸೂರೆನ್ಸ್ ಕೊಡುವಂಥದ್ದು ಯಾವುದಕ್ಕೂ ಸಾಲೋದಿಲ್ಲ, ಯಾವುದಕ್ಕೂ ಸಾಲಲ್ಲ. ಓಕೆ, ಇದನ್ನು ಪ್ರತಿಭಟನೆ ಮಾಡಿದ್ದೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀರಾ? ಸರ್, ಎಷ್ಟೋ ಸತಿ ಚರ್ಚೆಗಳು ಮಾಡಿದ್ದಾರೆ. ನಮ್ಮ ರೈತ ಸಂಘದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಏನಾದರೂ ರೈತರ ಕಡೆ ಗಮನ ಕೊಡ್ತಾ ಇಲ್ಲ. ಒಂದು ಇವತ್ತು ಹಾಲು ಬಗ್ಗೆನೂ ಅಷ್ಟೇ. ನಾವು ಇವತ್ತು 1 ಲೀಟ್ರು ಹಾಲು 35 ರೂಪಾಯಿ ಕೊಟ್ಟಿದ್ದಾರೆ. ನಾವು 1 ಲೀಟ್ರ್ ನೀರು ಹಸುಗೆ ನಾವು ಕುಡಿಯೋದಕ್ಕೆ ಎಷ್ಟು 20 ರೂಪಾಯಿ ಕೊಡ್ತೀವಿ. 1 ಲೀಟ್ರ್ 20 ರೂಪಾಯಿ. ಒಂದು ಹಸು ಎಷ್ಟು ಲೀಟ್ರ್ ನೀರು ಕುಡಿತದೆ? ಆ ನೀರು ಕುಡಿಯೋಕ್ಲಿ ನಮಗೆ ಇವತ್ತು ಅವ್ರು ಕೊಡೋವಂಥ ದುಡ್ಡು ಸಾಕಾಗಲ್ಲ. ಮೇವು ಎಷ್ಟಿದೆ, ಅದಕ್ಕೆ ಹಿಂಡಿ ಎಷ್ಟು, ಬೂಸ ಎಷ್ಟು, ಅದು ಹಿಂಸೆ ಎಷ್ಟು, ನಾವು ಲೇಬರು ಖರ್ಚು ಇವತ್ತೇನು ಸಿಗ್ತಾ ಇದೆ? ಇವತ್ತು 5 ರೂಪಾಯಿ ಹಾಕ್ಕೊಡು ಅಂದರೆ ಓ ಅಂತಾರೆ. ಎಷ್ಟಕ್ಕಿಂತ ಹೋರಾಟ ಮಾಡಿದ್ದೀವಿ. ಅದು ಅದಕ್ಕೆ ಸರ್ಕಾರ ನಮ್ಮ ಕಡೆ ಎಲ್ಲಿ ಗಮನ ಕೊಡ್ತಾ ಇದೆ? ಸರ್ಕಾರಕ್ಕೆ ಏನನ್ನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀರಿ? ಸರ್, ನಮ್ಗೆ ಮನವಿ ಮಾಡೋದೇನೆಂದರೆ, ನಮಗೆ ಇವಾಗ ಬಂದು ಲಾಸ್ ಆದಾಗ ತೋಟಗಳಲ್ಲಿ ಏನಾಗಿದೆ, ಎಷ್ಟು ನಷ್ಟ ಆಗಿದೆ, ಆಮೇಲೆ ಒಳ್ಳೆ ಮಾರ್ಕೆಟ್ ಪಾರ್ಸಲ್ ಮಾಡೋದಕ್ಕೆ ಮಾರ್ಕೆಟು ಒಂದು ಬೆಲೆ ನಿಗದಿ ಮಾಡೋಣ ಅನ್ನೋದು ನಾವು ಕೇಳ್ಕೊತೀವಿ. ಓಕೆ, ನಿಮ್ಮ ಸ್ಥಳೀಯ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆಲ್ಲ ಏನನ್ನ ಹೇಳಕ್ಕೆ ಬಯಸ್ತೀರಾ? ನಮ್ಮ ಸಮಸ್ಯೆಗಳು ಹಿಂಗಿದೆ, ಆಲಿಸಿ, ನೀವೆಲ್ಲ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಿದ್ದೀರಿ, ನಮ್ಮ ಕಷ್ಟನ ಆಲಿಸಿ ಅಂತ ಏನಾರು ಮನವಿ ಮಾಡಿ? ಸರ್, ಎಲ್ಲ ಮನವಿ ಮಾಡಿದ್ದೀವಿ. ನಮ್ಮ ರೈತರ ಕಷ್ಟ ಏನು ಅಂತಲೂ ಎಲ್ಲ ಹೇಳ್ಕೊಂಡಿದ್ದೀವಿ. ಎಷ್ಟೋ ಸತಿ ಹೋರಾಟನೂ ಮಾಡಿದ್ದೀವಿ. ಓಕೆ, ಯಾರು ನಿಮ್ಮ ಸ್ಥಳೀಯ MLA? ನಮ್ಮ ಸ್ಥಳೀಯ MLA ಪ್ರದೀಪ್ ಈಶ್ವರ್. ಯಾವತ್ತಾದ್ರೂ ಹೋಗಿ ಭೇಟಿ ಮಾಡಿದ್ದೀರಾ? ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ? ಎಲ್ಲ ಹೇಳಿದ್ದೀವಿ ಸರ್. ಈಗ ಬರ್ತೀವಿ, ನೋಡ್ತೀವಿ, ನಮ್ಗೆ ಅಲ್ಲಿ ಬಿಜಿ, ಇಲ್ಲಿ ಬಿಜಿ, ಇವತ್ತು ಬರ್ತೀವಿ, ನಾಳೆ ಬರ್ತೀವಿ ಅಂತ ಹೇಳ್ಕೊಂಡೇ ಹೋಗ್ತಾಯಿದ್ವಿ. ಕೊನೆಯದಾಗಿ ಅಶ್ವತ್ಥಪ್ಪರೇ, ಈ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಜನತೆಗೆ ಹಾಗೆ ಎಲ್ಲ ರೈತ ಬಾಂಧವರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಾ? ಏನು ಹೇಳೋಣ ಸರ್, ಈಗ ಇದರಲ್ಲಿ ರೈತರ ಅನ್ನೋನು ಯಾವತ್ತೂ ಬೆಳೆಯಿಂದ ಮುಂದುವರೋಕ್ಕಾಗಿಲ್ಲ. ಏನೋ ಮಕ್ಕಳನ್ನ ವಿದ್ಯಾವಂತರು ಮಾಡಿ, ಏನೇ ಒಳ್ಳೆ ಎಜುಕೇಷನ್ ಕೊಡಿಸಿ ಹಂಗೆ ಮಾಡ್ಕೊಂಡು ಹೋಗಿ, ಇದೇನೋ ನೆಮ್ಮದಿ ಜಮೀನಿದೆ, ಹಾಳಾಗಬಾರ್ದು, ಏನೋ ಮಾಡಬೇಕು, ನಮ್ಮ ವೃತ್ತಿ ಬಿಡಬಾರ್ದು ಅಂತ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ರೈತರಿಗೆ ಎಲ್ರಿಗೂ ಪಾಪ ಇವತ್ತು ಯಾರಿಗೂ ನೆಮ್ಮದಿ ಇಲ್ಲ. ಇವತ್ತು ಪಾಪ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದಾರೆ, ಅದು ಬಿಡ್ಸ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಬಡ್ಡಿಗೆ ಹೋಗಿರೋರು ಬಡ್ಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಎಷ್ಟೋ ಜನ ಪ್ರಾಣ ಹತ್ಯೆ ಕಳ್ಕೊತಾ ಇದ್ದಾರೆ. ಇವತ್ತು ರೈತರೇ ಬೆನ್ನೆಲುಬು. ಆದರೆ ಎಲ್ಲ ಕಡೆ ನೋಡೋದಕ್ಕಿಂತ ಸರ್ಕಾರ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮ ರೈತನ ಗಮನಿಸಿದರೆ ದೇಶ ಒಳ್ಳೆಯದಾಗುತ್ತೆ. ನೀವೊಂದು ಮಾತು ಹೇಳಿದ್ರಿ, ರೈತರೇ ದೇಶದ ಬೆನ್ನೆಲುಬು. ಅದು ಕೇವಲ ಹೇಳೋಕ್ಕೆ, ರಾಜಕಾರಣಿಗಳಿಗೆ ಭಾಷಣಕ್ಕೆ ಮಾತ್ರ ಸೀಮಿತ ಆಗೋಯ್ತಾ ಅಂತ? ಹೌದು ಸರ್. ಕೆಲವೊಂದು ನಾವು ಕೂಡ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ರೈತರ ಸಮಸ್ಯೆಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಕಷ್ಟ ಅಂತಲೇ ಹೇಳ್ತಾರೆ ರೈತರು. ಆದರೆ ದೇಶದ ಬೆನ್ನೆಲುಬು ನಿಮ್ಮಿಂದನೇ ದೇಶ ನಡೀತಾ ಇರೋದು ಅಂತ ರಾಜಕಾರಣಿಗಳು ಹೇಳ್ತವೆ, ಸರ್ಕಾರಗಳು ಹೇಳ್ತವೆ.
ಆದರೆ ರೈತರು ಮಾತ್ರ ಸಮಸ್ಯೆಲೇ ಇದ್ದಾರೆ. ಹೌದೌದು. ಒಟ್ಟಾರೆ ಅಂತಹ ರಾಜಕಾರಣಿಗಳಿಗೆ, ಈ ಸರ್ಕಾರಗಳಿಗೆ ಏನನ್ನ ಒಂದು ಸಂದೇಶ ಕೊಡೋಕೆ ಬಯಸ್ತೀರಿ? ಏನು ಸರ್, ಈಗ ರಾಜಕೀಯ ಬಂದಾಗ ಏನೋ ಒಂದು ಹೇಳ್ತಾರೆ, ಆಸೆ ಹುಟ್ಟಿಸ್ತಾರೆ, ಎಲೆಕ್ಷನಲ್ಲಿ ಓಟು ತಗೊತಾರೆ, ಎಲ್ಲ ಆದಮೇಲೆ ಬಿಡಪ್ಪ ಏನು ನಮಗೆ ಹೇಳಿದ್ರೆ ಅಧಿಕಾರ ಸಿಕ್ತು, ಏನು ಅವ್ರ ಮಾತು ಕೇಳೋದು, ಅನ್ನ ಕೊಡೋರು ಅಂತ ಗಮನಿಸೋದೇ ಇಲ್ಲ. ಆಮೇಲೆ ಪ್ರಮಾಣ ವಚನ ಮಾಡುವಾಗ ನಮ್ಮ ರೈತನ ಛಲ ಹಾಕ್ಕೊತಾರೆ. ಹೌದು, ನಾವು ರೈತರ ಮಕ್ಕಳು, ನಾವು ರೈತರ ಕಡೆ ನೋಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಗೆಲ್ಲೋವರೆಗೂ, ಗೆದ್ದು ಪ್ರಮಾಣ ವಚನ ಮಾಡೋವರೆಗೂ, ಆಮೇಲೆ ರೈತರ ಕಡೆ ಗಮನನೇ ಕೊಡೋಲ್ಲ. ಇವತ್ತು ಕರೆಂಟ್ ಬಗ್ಗೆ ಆಗ್ಬೋದು, ತಾಳಪ್ಪ ನಮ್ಮ ರೈತರಿಗೆ ಒಳ್ಳೆ ನೀರು ಕೊಡೋಣ, ನದಿಗಳು ಇಂಪ್ರೂವ್ಮೆಂಟ್ ಮಾಡೋಣ, ಕರೆಂಟು ಕೊಟ್ಟರೆ ರೈತರು ಬೆಳೀತಾರೆ. ಯಾವುದೋ ಫ್ಯಾಕ್ಟ್ರಿ ಒಂದು ದುಡ್ಡು ಕೊಟ್ಟಾಗ ಫ್ಯಾಕ್ಟ್ರಿ ಒಂದು ಕರೆಂಟ್ ನಮ್ಗೆ ತೆಗೆದುಬಿಟ್ಟು ಅವ್ರಿಗೆ ಕೊಡೋದು. ನಾವಿದ್ದ ತಾನೆ ಅವರು, ನಾವಿಲ್ದ ಮೇಲೆ ಬೆನ್ನೆಲ್ಲ ಬಿಲ್ದ ಮೇಲೆ ಏನು ಇದ್ರೆ ಏನು ಸುಖ? ಫಸ್ಟು ಬೆಳೆ ಬೆಳೆದು ನಾವು ಅನ್ನ ಕೊಡೋರ್ಗೆ ನಾವು ಕಡೆ ಗಮನ ಕೊಟ್ಟರೆ ಎಲ್ಲ ಚೆನ್ನಾಗಿರ್ತಾರೆ. ಖಂಡಿತ. ಅಶ್ವತ್ಥಪ್ಪರೇ, ಭಾಳಷ್ಟು ಮಾಹಿತಿಯನ್ನು ಈ ದ್ರಾಕ್ಷಿ ಗಿಡದ ಬಗ್ಗೆ ಮತ್ತು ನಿಮ್ಮ ನೋವಿನ ಒಂದಿಷ್ಟು ವಿಚಾರಗಳನ್ನ, ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ, ಅಧಿಕಾರಿಗಳ ಒಂದು ರೀತಿ ವರ್ತನೆಗಳು ಎಲ್ಲವನ್ನೂ ಆದಷ್ಟು ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೃಷಿ ನಮ್ಮ ಬದುಕು ಕಾರ್ಯಕ್ರಮದಲ್ಲಿ ಈ ದಿನ ನಾನು ಅಶ್ವತ್ಥಪ್ಪ ಅವರ ತೋಟದಲ್ಲಿ, ಅದು ದ್ರಾಕ್ಷಿ ತೋಟದಲ್ಲಿ ನನ್ನಿಂದಾದಂಥ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಬಹಳಷ್ಟು ಕೃಷಿಯ ಬದುಕನ್ನು ತೋರಿಸುವಂತಹ ಕೆಲಸವನ್ನು ನಮ್ಮ ವಾಹಿನಿ ಹಾಗೂ ನಾವು, ನಮ್ಮ ತಂಡ ನಿರಂತರವಾಗಿ ಮಾಡ್ತೇವೆ ಅಂತ ಹೇಳ್ತಾ, ಈ ಒಂದು ನೈಸರ್ಗಿಕ ಸೊಬಗನ್ನು ತೋರಿಸುವಂತಹ ಕೆಲಸವನ್ನು ನಾವು ಹಾಗೂ ನಮ್ಮ ತಂಡ ಮುಂದುವರಿಸೋಣ. ಬನ್ನಿ.